ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಬೆಂಕಿ ಅಮೆರಿಕವನ್ನು ಸಹ ತಲುಪಿತೆ ಅನ್ನುವಂತಹ ಪ್ರಶ್ನೆಗಳಿಗೆ ಅನುವು ಮಾಡಿಕೊಡುವಂತಹ ಒಂದು ದೊಡ್ಡ ಘಟನೆ ಅಮೆರಿಕದಲ್ಲಿ ನಡೆದಿದೆ. ಅಮೆರಿಕದಲ್ಲಿ ಟೆಕ್ಸಸ್ನಲ್ಲಿರುವಂತಹ ಅತಿ ದೊಡ್ಡ ರಿಫೈನರಿಗೆ, ಅತಿ ದೊಡ್ಡ ಆಯಿಲ್ ರಿಫೈನರಿಗೆ ಬೆಂಕಿ ಬಿದ್ದಿದೆ. ಅದು ಧಗ ಧಗ ಅಂತ ಉರಿತಾ ಇದೆ. ದೊಡ್ಡ ಮಟ್ಟದಲ್ಲಿ ಅದರ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ. ಸೊ ಈ ಬೆಂಕಿ ಬಿದ್ದಿದ್ದರ ವಿಚಾರವಾಗಿ ಇಲ್ಲಿಯವರೆಗೆ ಬಂದಿರೋ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅದರ ಜೊತೆಗೆ ಕೆಲವು ದಿನಗಳ ಹಿಂದೆ ಅಮೆರಿಕದ ಅತಿ ದೊಡ್ಡ ಯುದ್ಧ ನೌಕೆ ಇರಾನ್ ತೀರದ ಬಳಿ ಹೋಗಿತ್ತಲ್ಲ, ಅದರಲ್ಲಿ ಬೆಂಕಿ ಬಿದ್ದಿತ್ತಲ್ಲ, ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ಮತ್ತು ಆ ಯುದ್ಧ ನೌಕೆ, ಅತಿ ದೊಡ್ಡ ಯುದ್ಧ ನೌಕೆಯಲ್ಲಿ ಬೆಂಕಿ ಬಿದ್ದಿತ್ತಲ್ಲ, ಆ ಬೆಂಕಿ ಬಿದ್ದಿದ್ದರ ಹಿಂದೆ ಅಮೆರಿಕದ ಸೈನಿಕರೇ ಇದ್ರ ಅನ್ನುವಂತಹ ಅನುಮಾನಗಳಿಗೂ ಸಹ ಈಗ ಒಂದಷ್ಟು ಅಂಶಗಳು ಹೊರಗಡೆ ಬರ್ತಾ ಇದ್ದಾವೆ. ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಯುದ್ಧದಲ್ಲಿ ಈಗ ಒಂದು ಕಡೆ ಟ್ರಂಪ್ ಯುದ್ಧ ವಿರಾಮ 5 ದಿನ ನಾವು ಏನೂ ದೊಡ್ಡ ದಾಳಿ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಏಕಪಕ್ಷೀಯ ಯುದ್ಧ ವಿರಾಮ ಮಾಡ್ಕೊಂಡಿದ್ರು ಸಹ ಇರಾನ್ ಏನು ಮಾಡ್ತಿದೆ, ಇಸ್ರೇಲ್ಗೆ ಹೇಗೆ ಮಣ್ಣು ಮುಕ್ಕಿಸ್ತಾ ಇದೆ, ಅದರ ಬಗ್ಗೆ ಒಂದಷ್ಟು ಅಂಶಗಳನ್ನ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಆರಂಭದಲ್ಲಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಿರೋದು ನಾನು ಏನು ಅಂದ್ರೆ, ಫೆಬ್ರವರಿ 28, 2026ರಂದು ಮಾತುಕತೆಗಳ ನಡುವೆ ದ್ರೋಹ ಬಗೆದು ಮೋಸದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ವು. ಮತ್ತು ಮೊದಲನೇ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿದ್ರು. ಆಮೇಲೆ ಅವರ ಲೆಕ್ಕಾಚಾರ ಇದ್ದಿದ್ದು 2-3 ದಿನಗಳ ನಂತರ ಇರಾನ್ ಕುಸ್ತು ಹೋಗುತ್ತೆ, ಶರಣಾಗುತ್ತೆ, ನಾವು ಓವರ್ ಆಗಿ ಎಲ್ಲವನ್ನೂ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು, ಅಲ್ಲಿನ ಆಯಿಲ್ ಲೂಟಿ ಮಾಡಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರೆ 25ನೇ ದಿನ ಇವತ್ತು. 25 ದಿನಗಳಿಂದ ಇರಾನ್ ಒಂದು ಹೆಜ್ಜೆ ಹಿಂದಕ್ಕೆ ಹೋಗದಂತೆ ಫೈಟ್ ಮಾಡ್ತಾ ಇದೆ. ಪ್ರತಿರೋಧ, ಪ್ರತಿದಾಳಿ, ಪ್ರತಿಯೊಂದನ್ನು ನಡೆಸ್ತಾ ಇದೆ. ಯಾವ ಮಟ್ಟಕ್ಕೆ ಅಂದ್ರೆ, ಅಮೆರಿಕ ಮತ್ತು ಇಸ್ರೇಲ್ ನಡುಗ್ ಹೋಗಿದ್ದಾರೆ. ಅಮೆರಿಕ ಯುದ್ಧ ವಿರಾಮವನ್ನ ಘೋಷಣೆ ಸ್ವತಃ ಮಾಡ್ಕೊಂಡಿದೆ. ಆದ್ರೆ ಇರಾನ್ ಅದನ್ನ ಹೇಳ್ತಾ ಇದೆ, ನಾವು ಮಾಡ್ಕೊಂಡಿಲ್ಲ ಯುದ್ಧ ವಿರಾಮ ಅಂತ. ಅದು ದಾಳಿಯನ್ನ ಮುಂದುವರಿಸ್ತಾನೆ ಇದೆ. ಇರಾನ್ಗೆ ಬಹಳ ದೊಡ್ಡ ನಷ್ಟ ಆಗ್ತಿದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಇಸ್ರೇಲ್ ಅನ್ನ ಮಣ್ಣು ಮುಕ್ಕಿಸ್ತಾ ಇದೆ. ಆಲ್ಮೋಸ್ಟ್ ಇಸ್ರೇಲಿನ ಒಂದೊಂದು ನಗರವೂ ಸಹ ಈಗ ನೆಲಸವಾಗಿ ಕೂತಿದೆ. ಗಾಜಾಗೂ ಇಸ್ರೇಲ್ನ ನಗರಗಳಿಗೂ ಯಾವ ವ್ಯತ್ಯಾಸ ಇದ್ದಂಗೆ ಕಾಣ್ತಾ ಇಲ್ಲ. ಆ ಮಟ್ಟಕ್ಕೆ ಇರಾನ್ ದಾಳಿ ಮಾಡ್ತಿದೆ. ದಿನಕ್ಕೊಂದು ಹೊಸ ಮಿಸೈಲ್ ಹೊರಗಡೆ ತಂದು ಇವರು ಬೆವರಿಳಿಸ್ತಾ ಇದೆ. ಸೊ ಅದು ಆ ಕಡೆ ನಡೀತಿದ್ರೆ, ಈಗ ಇವತ್ತಿನ ವಿಚಾರ ಏನು ಅಂತಂದ್ರೆ, ಅಮೆರಿಕದ ಟೆಕ್ಸಸ್ ನಲ್ಲಿ ಒಂದು ದೊಡ್ಡ ಆಯಿಲ್ ರಿಫೈನರಿ ಇದೆ. ಆಕ್ಚುಲಿ ಡೀಸೆಲ್ ಹೈಡ್ರೋ ಟ್ರೀಟರ್ ಅಂತ ಅದರ ಹೆಸರು, ವೆಲೋರಾ ಪೋರ್ಟ್ ಅಂತ. ಅದಕ್ಕೆ ಬೆಂಕಿ ಬಿದ್ದಿದೆ. ಅದು ಸಣ್ಣ ಪುಟ್ಟದ್ದಲ್ಲ, ಅಮೆರಿಕದ ಅತಿ ದೊಡ್ಡ ರಿಫೈನರಿ. ಅದು ಅತಿ ದೊಡ್ಡ ರಿಫೈನರಿ. ಬೆಂಕಿ ಯಾವ ಮಟ್ಟಕ್ಕೆ ಬಿದ್ದಿದೆ ಅಂದ್ರೆ, ಹೊಗೆ ಆಕಾಶಕ್ಕೆ ಹೋಗ್ತಾ ಇದೆ. ಬೆಂಕಿ ಎಲ್ಲ ಕಡೆ ಆವರಿಸ್ಕೊಂಡಿದೆ ಇಡೀ ಪ್ಲಾಂಟ್ ನಲ್ಲಿ. ಆ ಪ್ಲಾಂಟಿನ ಬಹುಭಾಗವನ್ನ ಈಗ ಮುಚ್ಚಿ ಹಾಕಿದ್ದಾರೆ, ಕೆಲಸವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದರ ಕೆಲಸವನ್ನ ನಿಲ್ಲಿಸಿದ್ರೆ ಅಮೆರಿಕದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಆಕಾಶಕ್ಕೆ ಹೋಗ್ತವೆ. ಆಲ್ರೆಡಿ $3-4 ವರೆಗೆ ಕೊಡ್ತಿದ್ದಾರೆ ಲೀಟರ್ಗೆ. ಈಗ ಈ ಯುದ್ಧ ಶುರು ಆದ್ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಆಗಿದೆ ಅಲ್ಲಿ ಆಯಿಲ್. ಇಲ್ಲಿನ ರೀತಿ ಅಲ್ಲಿ ಎಲೆಕ್ಷನ್ ಇದೆ, ಎಲೆಕ್ಷನ್ ಮುಗಿಯೋವರೆಗೂ ನಾವು ರೇಟ್ ಜಾಸ್ತಿ ಮಾಡಲ್ಲ, ಹಾಗೆ ತಡೆದಿಡ್ತೀವಿ, ಆ ಲೆಕ್ಕಾಚಾರಗಳು ಅಲ್ಲಿ ನಡೆಯಲ್ಲ. ಅದು ಬಂಡವಾಳಶಾಹಿಗಳ ಕೈಯಲ್ಲಿರುವಂತಹ ದೇಶ, ಕ್ಯಾಪಿಟಲಿಸ್ಟ್ ಕಂಟ್ರಿ ಅದು. ಹಾಗಾಗಿ ಅಲ್ಲಿ ಬೆಲೆಗಳು ಮಾರುಕಟ್ಟೆ ಬೆಲೆಗಳ ಆಧಾರದ ಮೇಲೆ ಹೋಗುತ್ತೆ. ಅಮೆರಿಕದಲ್ಲಿ ಟ್ರಂಪ್ ಪೆಟ್ರೋಲ್ ಡೀಸೆಲ್ ಬೆಲೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರ ಕಂಪನಿಗಳು ಡಿಸೈಡ್ ಮಾಡ್ತವೆ, ಕಂಪನಿಗಳು ಹೆಚ್ಚಿದ್ದಾವೆ. ಆ ಹಿನ್ನೆಲೆಯಲ್ಲಿ ಮೊದಲೇ ಯುದ್ಧದಿಂದ ಬೆಲೆಗಳು ಏರಿಕೆ ಆಗಿದ್ದಾವೆ. ಅದರ ಜೊತೆಗೆ ಇಷ್ಟು ದೊಡ್ಡ ಬೆಂಕಿ ಬಿದ್ದಿದೆಯಲ್ಲ, ಇಷ್ಟು ದೊಡ್ಡ ರಿಫೈನರಿ ಈಗ ಸುಟ್ಟು ಹೋಗ್ತಾ ಇದೆಯಲ್ಲ, ಈಗ ಇನ್ನೂ ಒಂದಷ್ಟು ಮಟ್ಟಕ್ಕೆ ಹೋಗುತ್ತೆ. ಅದು ಬೇರೆ ಆರ್ಥಿಕ ಸಂಕಷ್ಟ. ಆದರೆ ಈಗ ಬರ್ತಿರುವಂತಹ ಪ್ರಶ್ನೆ, ಆ ರಿಫೈನರಿಗೆ ಬೆಂಕಿ ಹೇಗೆ ಬಿತ್ತು? ಇದರಲ್ಲಿ ಇರಾನ್ ಯುದ್ಧದ ಛಾಯೆ ಇದೆಯಾ? ಇರಾನ್ ಯುದ್ಧ ಅಲ್ಲಿವರೆಗೂ ತಲುಪಿದೆಯಾ? ಅಥವಾ ಇರಾನ್ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಟ್ ನಿಖರವಾಗಿ ಯಾವುದೇ ರೀತಿಯಾದಂತಹ ಯಾವ ಮಾಹಿತಿನೂ ಇಲ್ಲ ಇರಾನ್ ಕೈವಾಡ ಇರಬಹುದಾ ಅಂತ ಹೇಳಲಿಕ್ಕೆ. ಆದರೆ ಕೆಲವು ದಿನಗಳ ಹಿಂದೆ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ, ಅಬ್ರಹಾಂ ಲಿಂಕನ್, ಅತಿ ಪವರ್ಫುಲ್ ಯುದ್ಧ ನೌಕೆ, ಜಗತ್ತಿನ ಅತಿ ಶಕ್ತಿಶಾಲಿ ಯುದ್ಧ ನೌಕೆ, ಆದರೆ ಅತಿ ದೊಡ್ಡ ಯುದ್ಧ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನುವಂಥದ್ದು, ಅದನ್ನು ಸಹ ಇರಾನ್ ಮೇಲೆ ಯುದ್ಧಕ್ಕೆ ಅಂತ ಕಳಿಸಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ಬೆಂಕಿ ಬಿದ್ದಿತ್ತು ಕಳೆದ ವಾರ. ಬೆಂಕಿ ಬಿದ್ದಿದ್ದನ್ನ ಅಲ್ಲಿಂದ ಓಡಿಸ್ಕೊಂಡು ಹೋಗಿ
ಬೆಂಕಿ ಆರಿಸೋದಕ್ಕೆ 36 ಗಂಟೆಗಳಾಯ್ತು. ಆ ನಂತರ ಅದನ್ನ ತಗೊಂಡು ಹೋಗಿ ಗ್ರೀಸ್ ದೇಶದಲ್ಲಿರುವಂತಹ ಅಮೆರಿಕದ ಏನು ಸೇನಾ ನೆಲೆ ಇದೆ ಅಲ್ಲಿ ರಿಪೇರಿ ಮಾಡಿಸಿದ್ದಾರೆ. ಆದರೆ ಅದರ ವಿಚಾರವಾಗಿ ಅಲ್ಲಿ ಆವಾಗಿಂದಲೂ ಆಗಿನಿಂದ ಈಗ ಇಲ್ಲಿಯವರೆಗೆ ಬರ್ತಿರುವಂತಹ ಪ್ರಶ್ನೆ ಏನು ಅಂದ್ರೆ, ಬೆಂಕಿ ಹೇಗೆ ಬಿತ್ತು? ಅಷ್ಟು ಸೊಫೆಸ್ಟಿಕೇಟೆಡ್ ಯುದ್ಧ ನೌಕೆಯಲ್ಲಿ ಬೆಂಕಿ ಹೇಗೆ ಬಿತ್ತು ಅನ್ನುವಂಥದ್ದು. ಅದಕ್ಕೆ ಈಗ ಒಂದಷ್ಟು ಥಿಯರಿಗಳು ಹೊರಗಡೆ ಬರ್ತಿದ್ದಾವೆ. ಬೆಂಕಿ ಬಿದ್ದಿದ್ದು ಲಾಂಡ್ರಿ ರೂಮ್ ಅಲ್ಲಿ ಅಂತ ಹೇಳಲಾಗ್ತಿದೆ. ಲಾಂಡ್ರಿ ರೂಮ್ ಅಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಹೇಗೆ ಬಿತ್ತು? ಅಷ್ಟು ವೈಜ್ಞಾನಿಕವಾಗಿ ಮುಂದುವರೆದಿರುವಂತಹ ಅಷ್ಟು ದೊಡ್ಡ ಯುದ್ಧ ನೌಕೆ ಅದು. 1,00,000 ಕೋಟಿ ರೂಪಾಯಿ ಬೆಲೆಯಲ್ಲಿ ಕಟ್ಟಿರುವಂತಹ ಯುದ್ಧ ನೌಕೆ. ಅದಕ್ಕೆ ಅಷ್ಟು ಸುಲಭಕ್ಕೆ ಬೆಂಕಿ ಬಿದ್ದು ಬಿಡುತ್ತಾ ಅಂತ. ಸೊ ಕೆಲವರು ಹೇಳ್ತಿರುವಂತಹದ್ದು, ಟ್ರಂಪ್ ತಿಕ್ಕಲುತನಕ್ಕೆ ಅಮೆರಿಕ ಸೈನಿಕರೇ ಬೇಸತ್ತು ಹೋಗಿದ್ದಾರೆ. ತಿಂಗಳುಗಟ್ಟಲೆ ಸಮುದ್ರದ ಮೇಲೆ ನಿಂತು ಬೇಜಾರಾಗಿದೆ. ಅವರಲ್ಲೇ ಯಾರೋ ತಲೆ ಕೆಟ್ಟು ಹೀಗಾದ್ರೂ ಈ ಯುದ್ಧದಿಂದ ನಾವು ದೂರ ಉಳಿಬಹುದು ಅಂತ ಹೇಳಿ ಅವರೇ ಯಾರೋ ಬೆಂಕಿ ಹಚ್ಚಿದ್ದಾರೆ. ಅಮೆರಿಕ ಸೈನಿಕರೇ ಬೆಂಕಿ ಹಚ್ಚಿದ್ದಾರೆ USS ಜೆರಾಲ್ಡ್ಗೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಆರೋಪಗಳು. ಇದನ್ನ ಸಣ್ಣ ಪುಟ್ಟ ಯಾರೋ ಹಾದಿ ಬೀದಿಯಲ್ಲಿ ಹೋಗೋ ವ್ಯಕ್ತಿಗಳು ಹೇಳ್ತಾ ಇಲ್ಲ, ಯುದ್ಧ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಇದು ಇರಾನ್ ದಾಳಿಯಿಂದ ಆಗಿರೋದಂತೂ ಅಲ್ಲ, ಆದರೆ ಅಲ್ಲಿ ಒಳಗಡೆ ಅಮೆರಿಕದ ಸೈನಿಕರೇ ಬೇಸತ್ತು ಸಾಕು ನಮಗೆ ರಜೆ ಬೇಕು ಅನ್ನೋ ಕಾರಣಕ್ಕೆ, ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ತಾವೇ ಅಲ್ಲಿ ಸಣ್ಣದಾಗಿ ಬೆಂಕಿ ಹಾಕೊಂಡಿದ್ದಾರೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ವ್ಯಾಪಿಸ್ಬಿಡ್ತು. ಹಾಗಾಗಿ ಅದನ್ನ ಆರಿಸೋದಕ್ಕೆ 36 ಗಂಟೆ ಹಿಡೀತು. ಅಲ್ಲಿಂದ ತಗೊಂಡೋಗಿ ಗ್ರೀಸಲ್ಲಿ ಅದನ್ನ ರಿಪೇರಿ ಮಾಡಿಸಿದ್ದಾರೆ ಅಂತ. ಹಾಗಿರಬೇಕಾದ್ರೆ ಟೆಕ್ಸಸ್ ನಲ್ಲಿ ಬಿದ್ದಿರುವ ಬೆಂಕಿಗೂ ಸಹ ಇರಾನ್ ನೇರವಾಗಿ ಅದು ದಾಳಿ ಅದು ನಡೆದಿರುವ ಸಾಧ್ಯತೆಗಳಿಲ್ಲ. ಆದರೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದಿರಬಹುದು ಅನ್ನುವಂತಹ ಅನುಮಾನ ಈಗ ಕಾಡ್ತಾ ಇದೆ ಅಮೆರಿಕದಲ್ಲಿ. ಯಾವುದೂ ಸಹ ಸರಿಯಾಗಿ ನಡೀತಾ ಇಲ್ಲ. ಮೊನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ನ್ಯೂಯಾರ್ಕ್ನ ಒಂದು ಏರ್ಪೋರ್ಟ್ ನಲ್ಲಿ ಕೆನಡಾದ ಒಂದು ಫ್ಲೈಟು ಪ್ಯಾಸೆಂಜರ್ಗಳನ್ನು ತುಂಬಿಕೊಂಡು ಟೇಕ್ ಆಫ್ಗೆ ಹೋಗ್ತಿದ್ದ ಟೈಮಲ್ಲಿ ಕರೆಕ್ಟಾಗಿ ಒಂದು ಫೈರ್ ಇಂಜಿನ್ ಲಾರಿ ಅಡ್ಡ ಬರುತ್ತೆ. ಅದಕ್ಕೆ ಡಿಕ್ಕಿ ಹೊಡೆಯುತ್ತೆ ವಿಮಾನ. ರನ್ವೇಯಲ್ಲಿ ರನ್ವೇಯಲ್ಲಿ 2 ಪೈಲಟ್ಗಳು ಸ್ಪಾಟಲ್ಲೇ ಸತ್ತು ಹೋಗ್ತಾರೆ. 50-60 ಜನಕ್ಕೆ ಫ್ಲೈಟ್ ಅಲ್ಲಿ ಇದ್ದವರಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ. ಅವ್ರನ್ನೆಲ್ಲ ಆಸ್ಪತ್ರೆಗೆ ಹಾಕಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು? ರನ್ವೇಲಿ ಫ್ಲೈಟ್ ಟೇಕ್ ಆಫ್ಗೆ ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ದಿಢೀರ್ ಅಂತ ಫೈರ್ ಇಂಜಿನ್ ಇದು ಗಾಡಿ ಹೇಗೆ ಬಂತು ಅಲ್ಲಿಗೆ? ಅದು ಸಹ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಡುವಂತಹ ಘಟನೆಯಾಗಿ ನಡೀತಾ ಇದೆ. ಸೊ ಒಟ್ಟಾರೆಯಾಗಿ ಒಂದೊಂದು USS ಜೆರಾಲ್ಡ್ ಯುದ್ಧ ನೌಕೆ ಆಗಿರಬಹುದು, ಈಗ ಬೆಂಕಿ ಬಿದ್ದಿರುವಂತಹ ವೆಲೋರಾ ಪೋರ್ಟ್ ಅಲ್ಲಿ ಬಿದ್ದಿರುವಂತಹ ಬೆಂಕಿ ಆಗಿರಬಹುದು, ಮತ್ತು ಆ ಕೆನಡಾದ ಏರ್ಲೈನ್ಸ್ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ನಡೆದಿದೆಯಲ್ಲ ದುರ್ಘಟನೆ ಅದಾಗಿರಬಹುದು. ಇದೆಲ್ಲವೂ ಸಹ ಒಂದರ ಹಿಂದಕ್ಕೆ ಒಂದಿಗೆ ಲಿಂಕ್ ಇದೆಯಾ ಅಥವಾ ಇದಕ್ಕೂ ಇರಾನ್ ಯುದ್ಧಕ್ಕೂ ಸಂಬಂಧ ಇದೆಯಾ ಅನ್ನುವಂತಹ ಮಾತುಗಳು ಜೋರಾಗಿ ಬರ್ತಿದೆ. ಇದರ ನಡುವೆ ಅಪ್ಡೇಟ್ ಏನ್ ನಡೀತಿದೆ? ಯಾಕಂದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಪಾಪ ಹೇಗಾದ್ರೂ ಮಾಡಿ ಈ ಅವಮಾನದಿಂದ ಹೊರಗಡೆ ಬರಬೇಕು, ಈ ಸೋಲಿನಿಂದ ಹೊರಗಡೆ ಬರಬೇಕು ಅಂತ ತಾನು ಕಂಪ್ಲೀಟ್ ಸರೆಂಡರ್ ಆದ ರೀತಿಯಲ್ಲಿ 5 ದಿನಗಳವರೆಗೆ ನಾವು ಮುಂದೂಡ್ಬಿಟ್ಟಿದ್ದೀವಿ ಎಲ್ಲ ದಾಳಿಗಳನ್ನ. ಅದರಲ್ಲೂ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರಲ್ಲ. ಹುರ್ಮುಜ್ ಸ್ಟ್ರೈಟ್ ನ ನೀವು ಫ್ರೀ ಮಾಡದೆ ಹೋದ್ರೆ 48 hours ಅಲ್ಲಿ ನಾವು ದಾಳಿ ಮಾಡ್ತೀವಿ, ನಿಮ್ಮ ಒಂದೊಂದು ಪವರ್ ಪ್ಲಾಂಟ್ ಅನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಂತಹ ಟ್ರಂಪ್ ಅದಾದ ಕೆಲವೇ ಗಂಟೆಗಳಲ್ಲಿ 5 ದಿನಗಳವರೆಗೆ ನಾವು ಅದನ್ನು ಮುಂದೂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಮಾತುಕತೆ ನಡೀತಾ ಇದೆ ಅಂತ ಇರಾನ್ ಹೇಳ್ತಿದೆ. ಯಾವ ಮಾತುಕತೆನೂ ಇಲ್ಲ, ನಾವು ಮಾತುಕತೆಯಲ್ಲೂ ಇಲ್ಲ, ನಾವು ಯುದ್ಧ ವಿರಾಮ ಮಾಡ್ಕೊಂಡು ಇಲ್ಲ, ನಮ್ಗದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಳ್ತಿದೆ. ನಾವು ಟಾರ್ಗೆಟ್ ಮಾಡ್ತೀವಿ, ಹೊಡಿತಾನೆ ಇರ್ತೀವಿ, ನಾವು ಯುದ್ಧ ಮಾಡ್ತಿದೀವಿ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಇಸ್ರೇಲ್, ಟೆಲ್ ಅವೀವ್ ಮತ್ತು ಇತರೆ ನಗರಗಳ ಮೇಲೆ ಬೆಂಕಿ ಉಗುಳಿದೆ ಇರಾನ್. ಟಾರ್ಗೆಟ್ ಮೇಲೆ ಟಾರ್ಗೆಟ್ ಹುಡುಕಿ ಹೊಡಿತಾ ಇದೆ. ಮಿಸೈಲ್ಗಳು ಬಂದು ಬೀಳ್ತಿದ್ದಾವೆ. ಯಾಕೆಂದ್ರೆ ಅಲ್ಲಿ ಆಂಟಿ ಮಿಸೈಲ್ ಸಿಸ್ಟಮ್ ಆಲ್ಮೋಸ್ಟ್ ವರ್ಕ್ ಮಾಡೋದನ್ನೇ ನಿಲ್ಲಿಸುವ ಮಟ್ಟಕ್ಕೆ ಇಸ್ರೇಲ್ ಅಲ್ಲಿ ಹೋಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಹಳ ದೊಡ್ಡ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ಗಳು ಸಹ ದಾಳಿಗೆ ಒಳಗಾಗ್ತಿದ್ದಾವೆ. ಡಿಮೋನಾ ಅನ್ನುವಂತಹ ಜಾಗದಲ್ಲಿ ಮೊನ್ನೆ ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ. ಡಿಮೋನಾ ಅನ್ನುವಂತಹ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇಸ್ರೇಲ್ದು 200ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲೇ ಒಪ್ಕೊಳ್ತಿದೆ. ಇರಾನ್ ಹೇಳ್ತಿದೆ ಸಾವು ನೋವು ಸಿಕ್ಕಾಪಟ್ಟಾಗಿದೆ ಅಂತ. ಇನ್ನೊಂದಷ್ಟು ಮಾಹಿತಿ ಬರ್ತಾ ಇದೆ, ಇಸ್ರೇಲ್ನ ಸಾಕಷ್ಟು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಅದರಲ್ಲಿ ಸತ್ತು ಹೋಗಿದ್ದಾರೆ, ಆ ದಾಳಿಗೆ ಬಲಿಯಾಗಿದ್ದಾರೆ ಅಂತ. ಸೊ ಇದಿಷ್ಟು ಈಗ ನಡೀತಿರುವಂತಹ ಅಪ್ಡೇಟ್ಗಳು. ಈ ಒಂದು ವೆಲೋರಾ ಪೋರ್ಟ್ ಅಲ್ಲಿ ಅಮೆರಿಕದ ಟೆಕ್ಸಸ್ ನಲ್ಲಿ ಬೆಂಕಿ ಬಿದ್ದಿದೆಯಲ್ಲ, ಅಮೆರಿಕದ ಅತಿ ದೊಡ್ಡ ಆಯಿಲ್ ರಿಫೈನರಿಗಳೇ ಒಂದು, ಅದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಮೆರಿಕದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ
ಬಹಳ ದೊಡ್ಡ ಮಟ್ಟದಲ್ಲಿ ಆಗುವ ಸಾಧ್ಯತೆಗಳಿದ್ದಾವೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.